ಕೃಷಿ ಫ್ರೆಂಡ್ಸಿಗೆ ಸ್ವಾಗತ. ಇವತ್ತು ಕೋಳಿ ಖರ್ಚು ವೆಚ್ಚ, ಲಾಭನೋ ನಷ್ಟನೋ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಯಾವ ರೀತಿ ಮಾಡಿದ್ರೆ ಇದಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಖರ್ಚು ಎಷ್ಟು, ಎಷ್ಟು FCR ಎಷ್ಟು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಮಾಡಿಕೊಡ್ತೀನಿ. ಯಾವಾಗ ಕೋಳಿನ ಅತಿ ಕಡಿಮೆಯಲ್ಲಿ ನಾವು ಖರ್ಚಿನಲ್ಲಿ ಬೆಳಿತೀವೋ ಆವಾಗ ನಾವು ಲಾಭ ಕಳ್ಸೋಕ್ಕೆ ಸಾಧ್ಯ. ಆದ್ದರಿಂದ ನಾನು 3 ಬ್ಯಾಚಿಂದನೂ ಅತಿ 1.55ಗೆ 1.5ಇಂದ 1.55ವರೆಗೆ ಬೆಳೆದು ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಪ್ರತಿ ಬ್ಯಾಚಿನಲ್ಲೂ ನಾನು ಖರ್ಚು ಕಮ್ಮಿ ಹೇಗೆ ಮಾಡಬೇಕು ಅನ್ನೋದೇ ನಮ್ಮ ತಲೆಯಲ್ಲಿ ಇರೋದರಿಂದ ಬ್ಯಾಚಿಗೂ ಹೊಸ ಮೆಥಡ್ಗಳನ್ನ ಮಾಡ್ತಾ ಬರ್ತಾಯಿದ್ದೀನಿ ನೋಡಿ. ನೀವು ಯಾವಾಗಲೂ ನಮ್ಮ ಜೊತೆ ಇದ್ದರೆ ನಿಮಗೆ ಖರ್ಚನ್ನ ಆದಷ್ಟು ಕಡಿಮೆ ಮಾಡಿಕೊಟ್ಟು ಲಾಭ ಗಳಿಸ್ಕೊಡೋಕ್ಕೆ ಸಾಧ್ಯ ಮಾಡಿಕೊಡ್ತೀನಿ. ಇದು 2024 ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಖರ್ಚು ವೆಚ್ಚ ನಾನು ಮಾಡ್ತಾಯಿದ್ದೀನಿ ನೋಡಿ. 1.55 ಒಳಗೆ ಬಂದಿದೆ, ಒಳ್ಳೆ ತೂಕ ಬಂದಿದೆ. 35, 36, 37 ದಿವಸದೊಳಗೆ ನಿಮಗೆ 2.567 ಅಲ್ಲಿ ತನಕನೂ ಬರುತ್ತೆ. ನೀವು ಹೆಂಗೆ ನೋಡ್ಕೊತೀರ ಅದ್ರ ಮೇಲೆ 2.4ಇಂದ 2.7 ತನಕನೂ 37 ದಿವಸದಲ್ಲಿ ಬರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಖರ್ಚು ಯಾವ ಥರ ಮಾಡ್ತಾರೆ ನೋಡಿ. ರೋಗ ಇಲ್ದಂಗೆ ಬೆಳೆಯೋಕ್ಕೆ ಆದಷ್ಟು ಟೈಮ್ ಮಾಡಿ. ದಿನ ನೀವು ನಮ್ಮ ಜೊತೇಲಿದ್ದರೆ ರೋಗ ಬರಲ್ಲ. ನೀವು ರೋಗ ಬಂದು ಫೋನ್ ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ, ಅಷ್ಟು ದಿನ ವೇಸ್ಟ್ ಆಗಿರುತ್ತೆ. ಪ್ರತಿ ವಾರನೂ ತೂಕ ಮಾಡಬೇಕು. ಅದೇ ನೋಡಿಕೊಂಡೇ ಮುಂದಕ್ಕೆ ಹೋಗ್ತಾಯಿದ್ರೆ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ, ತೂಕ ಚೆನ್ನಾಗಿ ಬರುತ್ತೆ, ಲಾಭ ಜಾಸ್ತಿ ಬರುತ್ತೆ. ಈ ಮಾರ್ಕೆಟ್ ಸ್ಪರ್ಧೆಯಲ್ಲಿ ಆದಷ್ಟು ಕಮ್ಮಿ ಖರ್ಚಿಗೆ ಬೆಳೆದು ಇದು ಲಿಫ್ಟಿಂಗ್ ಅವ್ರು ಎಷ್ಟಾರ ಮಾಡಿಕೊಳ್ಳಿ, ನಿಮಗೆ 80 ಮೇಲಿದ್ದರೆ ಸಿಗುತ್ತೆ. 80 ಒಳಗೆ ನಾನು ತಂದು ಕೊಡ್ತೀನಿ, ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. 80 ರೂಪಾಯಿ ಒಳಗೆ ನಾನು ತಂದು ಕೊಡ್ತೀನಿ. ಇಷ್ಟು ನಾನು ಮಾಡ್ತೇನೆ ನೋಡಿ. 1000 ಕೋಳಿಗೆ ಸಾಕಾಣಿಕೆ ಮಾಡಲು ಖರ್ಚು ವೆಚ್ಚದ ವಿವರ ಹೀಗಿದೆ ನೋಡಿ. ಮೊದಲನೇದಾಗಿ ಒಂದನೇದು ಕೋಳಿ ಶೆಡ್ ಕ್ಲೀನ್ ಮಾಡೋಕ್ಕೆ 500 ರೂಪಾಯಿ. 2 ಶೆಡ್ ಸ್ಪ್ರೇಗೆ ಕರ್ಪೂರ ಬೆಳ್ಳುಳ್ಳಿ 25 ರೂಪಾಯಿ. 3ನೇದು ಸೌದೆಗೆ ನಮ್ಮದು ಸ್ವಂತ, ಹಾಗಾಗಿ ನಾನು ದುಡ್ಡು ಹಾಕಿಲ್ಲ. 4 ನಾವು ಪೇಪರ್ ಹಾಕೋದಿಲ್ಲ, ಹಾಗಾಗಿ ಅದಕ್ಕೂ ನಾವು ದುಡ್ಡು ಹಾಕಿಲ್ಲ. 5ನೇದು ಕೋಳಿಗೆ ಮೊದಲನೇ ದಿವಸ ಹಾಕೋಕ್ಕೆ ಬೆಲ್ಲ ಮತ್ತು ನಿರಬಿನ್ ಟ್ಯಾಬ್ಲೆಟ್ಟು 3 ದಿವಸಕ್ಕೆ, ಇದು 130 ರೂಪಾಯಿ. ಮತ್ತು 6ನೇದು ತರಕಾರಿ, ಸೊಪ್ಪು, ಹಣ್ಣು ಇತ್ಯಾದಿ ಸುಮಾರು 300 ರೂಪಾಯಿ. ಮತ್ತು 7ನೇದು ನಾವು ವ್ಯಾಕ್ಸಿನ್ ಮಾಡಲ್ಲ, ಹಾಗಾಗಿ ಅದರ ದುಡ್ಡು ನಾನು ಹಾಕಲ್ಲ. 8ನೇದು ಯಾವುದೇ ಟಾನಿಕ್ಕು, ಆಂಟಿಬಯೋಟಿಕ್ಕು, ಲಿವರ್ ಟಾನಿಕ್ಕು, ಯಾವುದೇ ಥರದ ನಾವು ಇಂಗ್ಲೀಷ್ ಮೆಡಿಸಿನ್ಸು ಹಾಕೋದಿಲ್ಲ, ಅದರಿಂದ ಅದ್ರ ಖರ್ಚು ನಮಗಿಲ್ಲ. ಇಷ್ಟು ನಮ್ಮ ಸಾವಯವದ ಖರ್ಚಲ್ಲಿ, ನೀರಿಗೆ ಹಾಕೋ ಖರ್ಚಲ್ಲಿ ಒಟ್ಟು ಖರ್ಚು 955 ರೂಪಾಯಿ ಬರ್ತಾಯಿದೆ. ನೆಕ್ಸ್ಟ್ ಕೋಳಿ ಬಿಡೋಕ್ಕೆ ತೆಂಗಿನ ನಾರಿನ ಪುಡಿ, ನೀವು ಭತ್ತದ ಒಟ್ಟು ಹಾಕ್ತಿದ್ದೀರ, ನನಗೆ ತೆಂಗಿನ ನಾರಿನ ಪುಡಿ 100 ಫೀಟ್ ಹಾಕೋದ್ರಿಂದ 2300 ರೂಪಾಯಿ ಬೀಳುತ್ತೆ. ಖರ್ಚು ಎಲ್ಲ ಸೇರಿ, ಬಾಡಿಗೆ ಎಲ್ಲ ಸೇರಿ. ಮತ್ತು ಕೋಳಿ ಮರಿಗೆ 39 ರೂಪಾಯಿ ರೇಟ್ ಇರೋದ್ರಿಂದ 39,000 ರೂಪಾಯಿ 1000 ಕೋಳಿಗೆ. ಮತ್ತು ಫೀಡ್ ಸ್ಟಾರ್ಟ್ರು 8 ಚೀಲ 17,320 ರೂಪಾಯಿ ಆಗಿದೆ. ಅದಾದ ನಂತರ ಸ್ಟಾರ್ಟ್ರು 20 ಚೀಲ 1000 ಕೋಳಿಗೆ 1 ಟನ್, ಅಂದರೆ 20 ಚೀಲ ಹಾಕ್ತಾಯಿದ್ದೀವಿ, 41,800 ರೂಪಾಯಿ ಆಗಿದೆ. 13ನೇದು ಫಿನಿಷರ್ ಫೀಡು 51 ಚೀಲ ಹಾಕಿದ್ದೆ, 1,02,520 ರೂಪಾಯಿ ಆಗಿದೆ.
ಫೀಡು, ಕೋಳಿ ಮರಿಗಳು, ತೆಂಗಿನ ಪುಡಿ ಮತ್ತು ಇತರೆ ಖರ್ಚು ಇತ್ಯಾದಿ ಖರ್ಚುಗಳೆಲ್ಲ 2,03,895 ರೂಪಾಯಿ ಆಗಿತ್ತು. ಈಗ ಅದರಲ್ಲಿ ನಮಗೆ 1000 ಕೋಳಿ ಅಂದರೆ 20 ಮರಿ ಲಾಭ ಇರ್ತವೆ. ಹಾಗಾಗಿ 1020 ಕೋಳಿ ಮರಿಗಳಲ್ಲಿ 14 ಕೋಳಿ ಮರಿಗಳು ಸತ್ತಿವೆ. ಉಳಿದ 1006 ಕೋಳಿಗಳು ಒಟ್ಟು ತೂಕ 2624.700 ಗ್ರಾಮ್. ಒಟ್ಟು ಫೀಡು ತೂಕ ಡಿವೈಡೆಡ್ ಒಟ್ಟು ತೂಕ = FCR. ಒಟ್ಟು ಫೀಡು 3950 kg. ಅದರಿಂದ ಭಾಗಿಸಿದರೆ 2624.7ರಿಂದ ಭಾಗಿಸಿದರೆ 1.504 FCR ಬರುತ್ತೆ. ಅಂದರೆ 1 kg ಮಾಂಸ ಬೆಳೆಯಲು 1 kg 504 ಗ್ರಾಮು ಫೀಡ್ ಖರ್ಚಾಗುತ್ತೆ. ಕೋಳಿ ಸಾಕಲು ಒಟ್ಟು ಖರ್ಚು 2,03,895 ರೂಪಾಯಿ. ಒಟ್ಟು ಕೋಳಿ ಒಟ್ಟು ತೂಕ 2624.7 ಭಾಗಿಸಿದರೆ ಬರುವ ಉತ್ತರವೇ 1 kg ಖರ್ಚು. 2,03,895 ಇಂದ 2624.7 ಭಾಗಿಸಿದರೆ 77 ರೂಪಾಯಿ 68 ಪೈಸೆ ಒಂದು ಕೋಳಿಯ ಕೆಜಿಗೆ ಖರ್ಚು ಬರ್ತಾಯಿದೆ. 77 ರೂಪಾಯಿ 68 ಪೈಸೆ. 37 ದಿನಕ್ಕೆ ಮಾರಾಟ ಮಾಡಿದ್ದು. ನಾನು ಮಾರಾಟ ಮಾಡುವ ದಿನ ಪೇಪರ್ ರೇಟು 129 ರೂಪಾಯಿ ಇತ್ತು. ಆದರೆ ಕಟಿಂಗ್ 26 ರೂಪಾಯಿ ಕಳೆದರೆ ಉಳಿದಿದ್ದು 103 ರೂಪಾಯಿ. ಒಟ್ಟು ಖರ್ಚು ಡಿವೈಡೆಡ್ ಕೋಳಿಯ ಒಟ್ಟು ತೂಕ = 1 kg ಖರ್ಚು ಅಂದರೆ 77 ರೂಪಾಯಿ 68 ಪೈಸೆ. 1 kgಗೆ 103 ರೂಪಾಯಿ ಅಂತ ಮಾರಿದ್ದೀನಿ. 2624.7 ಇಂಟು 103 ರೂಪಾಯಿ ಹೆಂಗೆ ಗುಣಿಸಿದರೆ 2,70,364 ರೂಪಾಯಿ ನನಗೆ ಮಾರಾಟ ಮಾಡಿದ ಒಟ್ಟು ದುಡ್ಡು ಬಂದಿದೆ. 1020 ಕೋಳಿಗೆ ಸಾಕಲು ಒಟ್ಟು ಖರ್ಚು 2,03,895 ರೂಪಾಯಿ ಕಳೆದಿದ್ರೆ ಉಳಿದಿದ್ದು 66,449 ರೂಪಾಯಿ ಲಾಭ. ಕೋಳಿ ಮಾರಿದ್ದು ಒಟ್ಟು ತೂಕ 2,624.7 kg. ಕೋಳಿ ಮಾರಾಟ ಮಾಡಿದ್ದ ಒಟ್ಟು 2,70,344. 1000 ಕೋಳಿಗೆ ಎಲ್ಲ ಖರ್ಚು ಕಳೆದು ಉಳಿದ ಲಾಭ 66,449 ರೂಪಾಯಿ. ಹೀಗೆ ಮಾಡಿದ್ದೇವೆ. ನನಗೆ 1,000 ಕೋಳಿಯಲ್ಲಿ 39-40 ದಿವಸದಲ್ಲಿ 66,449 ರೂಪಾಯಿ ಲಾಭ ಸಿಕ್ಕಿದೆ ಖರ್ಚು ಕಳೆದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೀವು ಈ ಥರ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆದಷ್ಟು ನಮ್ಮ ಜೊತೆಲಿ ನಿಮ್ಗೆ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ಸ್.